शिवम असोसिएट्सच्या वतीने 17 मे रोजी शहरातील सरदार्स मैदान येथून स्वच्छ बेळगाव संभार या नावाने भव्य स्वच्छता अभियान आयोजित करण्यात येणार असल्याची माहिती संस्थेचे प्रमुख शिवानंद निलन्नवर यांनी दिली. सोमवारी शहरात झालेल्या पत्रकार परिषदेत बोलताना त्यांनी सांगितले की या महत्त्वाकांक्षी अभियानात 25,000हून अधिक नागरिक सहभागी होण्याची अपेक्षा असून बेळगावच्या इतिहासात प्रथमच एवढ्या मोठ्या प्रमाणावर स्वच्छता मोहीम राबवली जाणार आहे. ಸ್ವಚ್ಛ ಬೆಳಗಾವಿ ಸಂಭ್ರಮ ಬೆಳಗ್ಗೆ 7 ಗಂಟೆಗೆ ನಾವೆಲ್ಲರೂ ಸರ್ದಾರ್ ಗ್ರೌಂಡಲ್ಲಿ ಸೇರ್ತಾ ಇದ್ದೀವಿ. ಸರ್ದಾರ್ ಗ್ರೌಂಡಲ್ಲಿ ಸೇರಿ ಅಲ್ಲಿಂದ ನಾವೆಲ್ಲ 58 ವಾರ್ಡಿಗೆ ಡಿಸ್ಪ್ಯಾಚ್ ಆಗೋದು. ಎಲ್ಲ ವಾರ್ಡಿಗೆ ಹೋಗಿ 8 ಗಂಟೆಯಿಂದ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀವಿ. ಈ ನಮ್ಮ ಬೆಳಗಾವಿ ಮಹಾಪೌರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವ್ರು ಪ್ರತಿದಿನ ಕೆಲಸ ಮಾಡೋದು ನೋಡ್ತಾ ಇದ್ದಾರೆ. ನಾನು ಪಾಪ ಬೆಳಗ್ಗೆಯಿಂದ ಮಧ್ಯಾಹ್ನ ಸ್ವಚ್ಛ ಮಾಡ್ತಾ ಇರ್ತಾರೆ. ಅವ್ರಿಗೆ ನಾವು ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕು, ಬೆಳಗಾವಿಯಿಂದ ಇನ್ನೂ ಸ್ವಲ್ಪ ಸಿಟಿ ಕ್ಲೀನ್ ಮಾಡಬೇಕು ಅಂತೇಳಿ ಒಂದು 25,000 ಜನಗಳಿಗೆ ಕರೆ ಕೊಟ್ಟಿದ್ದೀನಿ. ನಾವು ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದವರು, ರಿಟೈರ್ಡ್ ಬಂದವರು, ಅವರೊಂದು 5,000 ಜನ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಸಾಮ್ರಾಜ್ಯದವರು ಅವರು ಹೆಂಗೆ ಕ್ಲೀನ್ ಮಾಡಿಸ್ಬೇಕಂತ ಅವ್ರಿಗೆ ಗೊತ್ತಿದೆ. ಅವ್ರ ಮುಖಾಂತರ ಇದನ್ನೆಲ್ಲ ನಾವು ಬೆಳಗಾವಿ ಗಲ್ಲಿ ಎಲ್ಲ ಎಕ್ದಮ್ ಕ್ಲೀನ್ ಮಾಡೋದಿದ್ವಿ. ಆಮೇಲೆ ಎಲ್ಲ ಮನೆಗೂ ಕರೆ ಕೊಡ್ತಾ ಇದ್ವಿ. ನೀವು ಮನೆ ಮುಖಾಂತರನ ಎಲ್ಲ ಅಲ್ಲಿಂದ ಹೊರಗಡೆ ಬಂದು ಎಲ್ಲರೂ ಸೇರಿ ಎಲ್ಲ ಜಾತಿ ಮತ ಭೇದ ಭಾವವನ್ನು ಬಿಟ್ಟು ಎಲ್ಲರೂ ಸೇರಿ ಬೆಳಗಾವಿಯನ್ನು ಸ್ವಚ್ಛಗೊಳಿಸೋಣ, ಸುಂದರವಾಗಿ ಬೆಳೆಸೋಣ. ಆಮೇಲೆ ಬರ್ತಕ್ಕಂಥ ದಿವಸದಲ್ಲಿ ಅಂದರೆ ಜೂನಲ್ಲಿ ಮಳೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗಿಡಗಳನ್ನು ಹಚ್ಚಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ಓಕೆ, ಅಂಥದ್ದು ಸರಿಪಡಿಸೋಣ. ಈಗ ಸದ್ಯ ಏನಾಗುತ್ತೆ ಇದನ್ನ ಕ್ಲೀನ್ ಮಾಡೋಣಂತೆ. ಬರ್ತಕ್ಕಂಥ ದಿವಸದಲ್ಲಿ ಅದೇನು ಮಳೆ ತುಂಬಿ ನೀರು ಬರುತ್ತೆ ಅಂತೆಲ್ಲ ನೋಡಿ ಅದನ್ನು ಸ್ವಚ್ಛ ಮಾಡಿಸೋಣಂತೆ. ಆಮೇಲೆ ಬರ್ತಕ್ಕಂಥ ದಿವಸದಲ್ಲಿ ಗೌರ್ಮೆಂಟಿಂದ ಕೆಲಸ ತಗೊಳ್ಳೋಣಂತೆ. ಉದ್ದೇಶ ಏನಿಲ್ಲ, ನಾನು ಬೆಳಗಾವಿಯಲ್ಲಿ ಇರ್ತೇನೆ, ನನಗೆ ಬೆಳಗಾವಿ ಕ್ಲೀನ್ ಬೇಕು. ನಾನು ಭಾಳ ಡಿಸಿಪ್ಲಿನ್, ನಾ ಇದರಲ್ಲಿ ಎಲ್ಲ ನಾನು ಕ್ಲೀನ್ ನೀಟ್ ಸಿಸ್ಟಮೆಟಿಕ್ ಬೇಕು. ಬೆಳಗಾವಿಯಲ್ಲಿ ಅಲ್ಲೆಲ್ಲೆಲ್ಲೇ ಓಡಾಡ್ತಿದ್ದೀನಿ, ಅಲ್ಲಿ ಕಸ ಭಾಳ ಕಾಣಿಸ್ತಾ ಇದೆ. ಆಮೇಲೆ ಹೋಗುವಾಗ ಗಾಡಿಯಲ್ಲಿ ಹುಡುಗರೆಲ್ಲ ತಿಂದು ಕುರ್ಕುರೆ ತಿಂದು ಹೋಗೋದೆ, ಆಮೇಲೆ ಭಾಳ ಜನ ಗುಟ್ಕಾ ತಿಂದು ಹೋಗೋದೆ, ಇಂಥವೆಲ್ಲ ಮಾಡ್ತಿದ್ದಾರೆ. ಅವ್ರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಎಲ್ಲಿ ಬೇಕಲ್ಲಿ ಹೋಗಿಂಗಿಲ್ಲ. ಹುಡುಗ ತಿಂದವ್ರು ತಿಂದು ಪಾಕೆಟ್ ಕಸ ಇಟ್ಕೋಬೇಕು. ಎಲ್ಲಿ ಕಸ ಬರುತ್ತೆ ಅಲ್ಲಿ ಕಸದಲ್ಲಿ. ಯಾಕಂದರೆ ನಾವು ಭಾಳಷ್ಟು ಫಾರಿನ್ ಕಂಟ್ರಿ ಓಡಾಡಿದ್ದೀವಿ. ಅಲ್ಲಿ ಅವರು ಎಷ್ಟು ಸ್ವಚ್ಛ ಇಟ್ಕೊಂಡಿದ್ದಾರೆ, ಎಷ್ಟು ಕ್ಲೀನ್ ನೀಟ್. ಅಲ್ಲಿ ಸಿಗರೇಟ್ ಸೇರಿ ಸಿಗರೇಟನ್ನು ಹೋಗ್ಯಾಕೆ ಅವಕಾಶ ಇಲ್ಲ. ಅಲ್ಲೆಲ್ಲ ಕಡೆ ಸಿಸ್ಟಮೆಟಿಕ್ ಅವ್ರು ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಹಂಗೆ ನಾವು ನಮ್ಮ ದೇಶದಲ್ಲಿ ಮಾಡ್ಕೋಬೋದು. ಇದು ಬೆಳಗಾವಿಯಿಂದ ಅವೇರ್ನೆಸ್ ಪೂರ ಭಾರತ ದೇಶಕ್ಕೆ ಮೂಡಿಸಲಿಕ್ಕೆ ಈ ಪ್ರೋಗ್ರಾಮ್ ಮಾಡ್ತೀವಿ. ಪ್ರೇರಣೆ ಏನಂತಂದರೆ, ನಾನು ದೇಶಭಕ್ತನಿದ್ದೀನಿ, ಶಿವಜಿ ಭಕ್ತನಿದ್ದೀನಿ. ನಾನು ಈ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಕ್ಕೆ ಏನಾರು ಸ್ವಾರ್ಥಕ್ಕೆ ಆಗಬೇಕು, ನನ್ನ ಕಡೆಯಿಂದ ಏನಾರು ಕೆಲಸ ಆಗಬೇಕು, ಈ ಪ್ರಕೃತಿ ದೇವರಿಗೆ ಏನಾದರೂ ಬಿಟ್ಟು ಕೊಡಬೇಕು. ನಾನು ಸಾಯಕ್ಕಿಂತ ಮುಂಚೆ ಎಷ್ಟು ಸಾಧ್ಯತೆ ಅಷ್ಟು ದೇಶ ಸೇವೆ ಮಾಡಬೇಕು, ಜನಗಳಿಗೆ ಉಪಯೋಗ ಬರಬೇಕು ಅಂಥೇಳಿ ನನ್ನ ಆಸೆ. ಹೌದು, ಜನಗಳಿಗೂ ಕರೆ ಕೊಟ್ಟಿದ್ದೀನಿ. ಪ್ರತಿ ಬೆಳಗಾವಿ ಎಲ್ಲ ಜನತೆಗೂ ನಾನು ಪ್ರಿಂಟ್ ಹಾಕಿಸ್ ಎಲ್ಲ ಮುಗಿಸಿದ್ದೇನೆ. ಎಲ್ಲರಿಗೂ ಮನೆಗೆ ಹೋಗಿ ರೆಡಿಷನ್ ಕೊಡ್ತಾ ಇದ್ದೀವಿ. ಅದೇ ರೀತಿ ಈ ಇನ್ಫ್ಲುಯೆನ್ಸರ್ ಕೂಡ ಎಲ್ಲ ಭೇಟಿಯಾಗಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವರು ಕೂಡ ಎಲ್ಲ ಈ ಸ್ವಚ್ಛ ಬೆಳಗಾವಿ ಬಗ್ಗೆ ಅವೇರ್ನೆಸ್ ಕೂಡ ಮೂಡಿಸ್ತಿದ್ದಾರೆ. ಯಾವ ರೀತಿ ನಾವು ಸ್ವಚ್ಛ ಇಡಬೇಕು ಅವತ್ತೊಂದೇ ದಿವಸ ಇರುತ್ತೆ. ಜಾಗೃತಿ ನಿರಂತರವಾಗಿರುತ್ತೆ. ಇವತ್ತು ಬೆಳಗಾವಿಯಲ್ಲಿ ಮತ್ತೆ ನೆಕ್ಸ್ಟ್ ನನ್ನ ತಲೆಯಲ್ಲಿ ಬಂದರೆ ಮತ್ತೆ ನಾನು ಮುಂದೆ ಹೋಗ್ತೇನೆ. ಹುಬ್ಬಳ್ಳಿ, ಧಾರವಾಡ, ಮುಂದೆ ದಾವಣಗೆರೆ, ಹಿಂಗೆ ಬೆಂಗಳೂರು ಮಟನೂ ಹೋಗ್ಬಿಡ್ತೇನೆ ನಾನು. ಓಕೆ, ಥ್ಯಾಂಕ್ ಯು. कार्यक्रमाच्या यशस्वी आयोजनासाठी आवश्यक सर्व तयारी करण्यात आली असून सहभागींसाठी आवश्यक सुविधा उपलब्ध करून दिल्या जाणार आहेत. शहरातील नागरिकांनी मोठ्या संख्येने सहभागी होऊन या अभियानाला यशस्वी करावे असे आवाहनही त्यांनी केले. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakvadi, Belagavi.